ಪ್ರಿಯ ವೀಕ್ಷಕರೇ, ದರ್ಶನ್ ಅವರ ಕೇಸು ಒಂದು ದಿನದಿಂದ ದಿನಕ್ಕೆ ಏನೋ ಒಂದು ರೀತಿ ಯಾವುದೋ ಒಂದು ವಿಚಾರದಲ್ಲಿ ಬೆಳಕಿಗೆ ಬರ್ತಾನೆ ಇದೆ, ಟ್ರೆಂಡಿಂಗಲ್ಲಿ ಇರ್ತಾನೆ ಇದೆ. ಇವತ್ತಿನ ವಿಚಾರ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆಯೇ ಏನು ಸುಳ್ಳು ಸಾಕ್ಷಿನ ಹುಟ್ಟಿ ಹಾಕಿದ್ರ ಒಂದು ಗಿರೀಶ್ ನಾಯಕ್ ಅವರು ತನಿಖಾಧಿಕಾರಿ ಮೇಲೆ ಕೇಸ್ ಹಾಕುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದರ ವಿಚಾರವಾಗಿ ಕೂಡ ಮಾತಾಡೋಕ್ಕೆ ಲೋಹಿತ್ ಹನುಮಪುರ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮಗೆ ಆಲ್ರೆಡಿ ತಿಳಿದು ಬಂದಿದೆ ಅಂತ ಅನ್ಕೊಳ್ತೀರಿ, ಏನು ಸರ್ ಯಾವ ವಿಚಾರ ಇದು? ಅಂದರೆ ಈ ಪ್ರಕರಣದ ತೀವ್ರತೆ ಎಲ್ಲೋ ಒಂದು ಕಡೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಹೇಳಿ, ಇವೆಲ್ಲ ಸರ್ವೇ ಸಾಮಾನ್ಯ. ಒಂದು ಪ್ರಕರಣವನ್ನು ಪ್ರಾರಂಭ ಮಾಡಿದಾಗ ಪ್ರಕರಣದಲ್ಲಿರುವಂಥ ಲೂಪ್ ಹೋಲ್ಸ್ಗಳೇನಿದ್ದಾವೋ, ಪೊಲೀಸುಗಳು ಏನು ತಪ್ಪು ಮಾಡಿದಾವೋ ಅದನ್ನು ಎತ್ತಿ ಹಿಡಿಯುವಂಥದ್ದು ಅಕ್ಯೂಸ್ಡ್ ಪರ ವಕೀಲರ ಕೆಲಸ. ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಹಿಡಿತಾ ಇರುವಂಥದ್ದು ಭಾಳ ಒಳ್ಳೆಯ ವಿಷಯ. ಯಾಕಂದರೆ ತನಿಖಾಧಿಕಾರಿಗಳು ಏನೇ ಮಾಡಿದ್ರು ಕೂಡ ಅವರ ಸೋಂಬೇರಿ ಅಂತ ಹೇಳ್ತೀವಲ್ಲ, ಅಥವಾ ಶಾರ್ಟ್ಕಟ್ ರೂಟ್ಸ್ ಅಂತ ಹೇಳ್ತೀವಲ್ಲ, ಆ ಒಂದು ಎರಡು ವಿಷಯಗಳಲ್ಲಿ ಕೇಸನ್ನು ಕಳ್ಕೊಳ್ಳುವಂಥದ್ದು ಬಹಳಷ್ಟು ಇರ್ತವೆ. ಹೇಗೆ ಫಾರ್ ಉದಾಹರಣೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಈಗ ಯಾರೋ ಒಬ್ಬ ವ್ಯಕ್ತಿಯನ್ನು ತಲಾಶ್ ಮಾಡ್ತಿರ್ತಾರೆ, ನಾನು ಬಾಂಬೆಯಿಂದ ಹಿಡ್ಕೊಂಬಂದೆ ಅಂತ ಹೇಳಿ ರಿಪೋರ್ಟ್ ಕೊಡ್ತಾರೆ, ಅಥವಾ ನಾನು ಅವನ್ನ ಧರ್ಮಸ್ಥಳದಿಂದ ಹಿಡ್ಕೊಂಬಂದೆ ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ಆತನನ್ನು ಇವರೇ ಕರೆಸ್ಕೊಂಡಿರ್ತಾರೆ, ಅವನೇ ಸ್ಟೇಷನ್ಗೆ ಬಂದ್ಬಿಟ್ಟು ಕುಂತಿರ್ತಾನೆ, ಅಲ್ಲೇ ದಸ್ತಗಿರಿ ಮಾಡ್ತಾರೆ. ಬಟ್ ರೆಕಾರ್ಡ್ಸ್ ತೋರಿಸುವಂಥದ್ದು ನಾನು ಓಡೋಡಿ ಹೋಗಿ ಹಿಂದೆ ಬಿದ್ದು ಜಂಪ್ ಮಾಡಿ ಕ್ಯಾಚ್ ಮಾಡ್ಕೊಂಡ್ಕೊಂಬಂದೆ ಅನ್ನೋ ಥರ ಒಂದು ಕೊಟ್ಟಿರ್ತಾರೆ. ಆಗೇನಾಗುತ್ತೆ ಅಂದಾಗ ಈ ರೀತಿಯಾಗಿ ಒಂದು ಸಾಕ್ಷಿಗಳನ್ನ ಕೊಡೋಕ್ಕಾಗಲ್ಲ ಕರೆಕ್ಟಾಗಿ. ಧರ್ಮಸ್ಥಳಕ್ಕೆ ಹೋಗಿ ಬಂದೆ ಅಂದಾಗ ನೀನು ಯಾವ ಬಸ್ಸಲ್ಲಿ ಹೋದೆ, ಯಾವಾಗ ಬಂದೆ, ಎಲ್ಲಿ ಬಂದೆ, ಏನಾಯಿತು, ಇವು ಯಾವನ್ನು ಕೂಡ ಅವರು ಕರೆಕ್ಟಾಗಿ ಕೊಡೋಕ್ಕಾಗಲ್ಲ. ಸೊ ಆಗ ಈ ಅಕ್ಯೂಸ್ ಪರ ವಕೀಲರುಗಳು ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು, ನೀನು ಅದನ್ನೇ ಕರೆಕ್ಟಾಗಿ ಮಾಡಿಲ್ಲ ಅಂದರೆ, ದಸ್ತಗಿರಿನೇ ಕರೆಕ್ಟಾಗಿ ಮಾಡಿಲ್ಲ ಅಂದರೆ, ಅರೆಸ್ಟೇ ಸರಿಯಾಗಿ ಮಾಡಿಲ್ಲ ಅಂದರೆ, ಪ್ರೊಸೀಜರ್ಸ್ ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯನ್ನು ತೋರಿಸ್ತಾರೆ. ಬಹಳಷ್ಟು ಕೇಸ್ಗಳಲ್ಲಿ, ಡೌಟ್ ಡಕಾಯಿತಿ ಕೇಸ್ಗಳಲ್ಲಿ ಅದೊಂದು ಪ್ಯಾಷನ್ ಅನ್ನೋದು ಪೊಲೀಸರಿಗೆ. ಅಂದರೆ ಯಾರು ಒಂದು ಏರಿಯಾಗಳಲ್ಲಿ ಹುಡುಗರು ಮೆರಿತಾ ಇರ್ತಾರೋ, ಅಥವಾ ಸ್ವಲ್ಪ ಗಾಡಿಗಳು ಜೋರಾಗಿ ಓಡಿಸ್ತಾ ಇರ್ತಾರೋ, ಅವರು ಏನಾದರೂ ಒಂದು ಕೇಸ್ ಹಾಕಬೇಕು ಅಂದಾಗ ಈ ಡೌಟ್ ಡಕಾಯಿತಿ ಕೇಸನ್ನು ಹಾಕ್ತಾರೆ. ಏನು ಅಂದರೆ ಡಕಾಯಿತಿ ಮಾಡೋಕ್ಕೋಸ್ಕರ ಹೊಂಚಾಕೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ಕುಂತಿದ್ರು 4-5 ಜನ, ಈ ರೀತಿಯಾಗಿ ಕೇಸ್ಗಳಾಗ್ತಾರೆ. ಅದೇ ರೀತಿಯಾಗಿ ಪೊಲೀಸರು ಅಭ್ಯಾಸವನ್ನು ಮಾಡಿಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ಟೈಲ್ಸ್ ವಿಚಾರ ಅಂದರೆ ಸುಧನ್ವ ನನ್ನ ಸ್ನೇಹಿತನೂ ಕೂಡ ಆ ವಕೀಲರು ಹೇಳ್ತಾ ಇರೋದು, ಚಾಲೆಂಜ್ ಮಾಡ್ತಾ ಇರೋವಂಥದ್ದು, ನೀವು 2 ಪೊಲೀಸ್ ಠಾಣೆಯಲ್ಲಿ ಅದಲ್ಲ ಇಲ್ಲಾಗಿಲ್ಲ ಅನ್ನೋ ರೀತಿಯಲ್ಲಿ ಬಹಳಷ್ಟು ಆಶ್ಚರ್ಯವಾಗಿರುವಂಥ ವಿಷಯ ಏನು ಅಂದರೆ, ಆ ಒಂದು ಸ್ಟೇಜನ್ನು ಈಗಲೇ ಎತ್ಕೊಂಡು ಕೇಸಿನ ಒಂದು ಬಲವನ್ನು ಕಮ್ಮಿ ಮಾಡ್ತಾ ಇರೋವಂಥದ್ದು ಬಹಳಷ್ಟು ಅಪ್ರಿಷಿಯೇಟಬಲ್ ವಿಷಯ. ಹಾಗೆ ಕೋರ್ಟು ಕೂಡ ಅದನ್ನು ಪುರಸ್ಕರಿಸಿದೆ, ಅಂದರೆ ನೋಟಿಸ್ ಮಾಡಿದೆ, ಏನು ನೋಡ್ರಪ್ಪ ಇದು ಅನ್ನೋವಂಥ ರೀತಿ. ಸೊ ಭಾಳಷ್ಟು ಕೇಸ್ಗಳಲ್ಲಿ 100 ಕೇಸ್ಗಳಲ್ಲಿ ಅಥವಾ 99 ಕೇಸಲ್ಲಿ ಇವೆಲ್ಲವೂ ಕೂಡ ಸಾಕ್ಷಿ ಆಧಾರಗಳು ಮುಗಿದ ಮೇಲೆ ಮಾಡುವಂಥದ್ದು ಒಂದು ಪ್ರಾಕ್ಟೀಸನ್ನು ಮಾಡ್ಕೊಂಡಿರ್ತೀವಿ. ಅಥವಾ ಇದನ್ನು ಮಾಡೋದೇ ಇಲ್ಲ, ಒಂದೇ ಸಲ ಆರ್ಗ್ಯುಮೆಂಟ್ಸ್ಗಳಲ್ಲಿ ಸುಳ್ಳು ಹೇಳಿದ್ದಾರೆ, ಇದ್ದಾರೆ ಅಂತ. ಬಟ್ ಇದನ್ನೆಲ್ಲೋ ಒಂದು ಕಡೆ ಬೇರೆ ರೀತಿ ತಿರ್ಸ್ತಾ ಇದ್ದಾರೆ. ಅಂದರೆ ನನಗನ್ಸೋ ಮಟ್ಟಕ್ಕೆ ಬರೀ ವಕೀಲರ ಹತ್ರ ಬರೀ ಇದೊಂದೇ ಇಲ್ಲ, ಬಹಳಷ್ಟು ಬೇರೆ ಏನೋ ಇದೆ. ಇದನ್ನು ತೋರಿಸಿ ಅದನ್ನು ತಂದು ಬಿಸಾಕೋದು ಅಥವಾ ಅದನ್ನು ಬಾಂಬ್ ಸಿಡಿಸುವಂಥ ಕೆಲಸವನ್ನು ಮೋಸ್ಟ್ಲಿ ಮಾಡ್ತಾರೆ ಇರೋ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಸರ್ ಏನಂದರೆ, ಈಗ ಸ್ಟೈಲ್ಸ್ ವಿಚಾರ ಅಂದರೆ ಇದು ಒಂದು ರೀತಿಯ ಸುಳ್ಳು ಆರೋಪ ಆಗುತ್ತಂತದೆ ಸರ್. ಈಗ ಯಾಕಂದರೆ ಈಗ ತನಿಖಾಧಿಕಾರಿಯಾದವರು ತನಿಖೆಯನ್ನು ಅಂದರೆ ಚಿಕ್ಕ ಲೂಪ್ ಹೋಲ್ಸ್ಗಳನ್ನು ಕೂಡ ಮಾಡದೇ ಇರೋ ರೀತಿ ಮಾಡಬೇಕಲ್ಲ ಸರ್? ಅಲ್ಲ, ಏನಾಗುತ್ತೆ ಅಂದರೆ ಬಹಳಷ್ಟು ಓದ್ಬಿಡ್ತಾರಲ್ಲ. ಅಂದರೆ ಇಲ್ಲಿ ಹಾಕಿರುವಂಥ ಚಾರ್ಜ್ ಶೀಟ್ ಪೇಜ್ಗಳಿದಾವಲ್ಲ, 5,000 6,000 ಪೇಜು, 5,000 6,000 ಪೇಜು. ಸೊ ಈ 5,000 6,000 ಪೇಜನ್ನು ಕೂಡ ಪ್ರಾಕ್ಟಿಕಲಾಗಿ ಆ ಸ್ಕ್ರಿಪ್ಟನ್ನು ನೀವು ನಡೆದಿರೋ ರೀತಿಯಲ್ಲೇ ಕೋರ್ಟಲ್ಲಿ ಸಾಕ್ಷಿಯನ್ನು ನುಡಿಸೋವಂಥದ್ದು, ಇದು ಚಾಲೆಂಜಿಂಗು ಪ್ರಾಸಿಕ್ಯೂಷನ್ಗಿರುವಂಥದ್ದು. ಅದನ್ನು ತಾವು ಪ್ರಾಕ್ಟಿಕಲಾಗಿ ತೊಗೊಳೋದು ಕೂಡ ಕಷ್ಟ. ನಿಮಗೆ ಎಷ್ಟು ಪೇಜು ಚಾರ್ಜ್ ಶೀಟ್ನ ಹಾಕಿರ್ತಾರೋ ಅಷ್ಟೇ ತಪ್ಪುಗಳು ಕೂಡ ಅದರಲ್ಲಿ ಹಿಡಿದಾಕುವಂಥ ಶಕ್ತಿ ಆರೋಪಿಗಳ ವಕೀಲರಿಗೆ ಇರ್ತವೆ. ನೀವು ಒಂದು ಪೇಜಲ್ಲಿ 20 ಕ್ವಶನ್ ಕೇಳ್ಬೋದು, ಅಷ್ಟು ತಪ್ಪುಗಳು ಇರ್ತವೆ ಅದರಲ್ಲಿ. ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್ನ ಎಲ್ಲವನ್ನೂ ಅಷ್ಟು ಫಾಲೋ ಮಾಡಬೇಕು. IPC CRPC ಅಷ್ಟು ಸ್ಟ್ರಾಂಗ್ ಆಗಿದ್ದಾವೆ. ಸೊ ಆ ರೀತಿಯಾಗಿ ಪ್ರಕರಣದ ಬಗ್ಗೆ ಕಾಮೆಂಟ್ ಬೇಡ, ನಡೆದಿರೋದು ಗೊತ್ತು, ಯಾರು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ, ಎಲ್ಲಿವರೆಗೂ ಗೊತ್ತಾಗಲ್ಲ. ಜಡ್ಜ್ಮೆಂಟು ನ್ಯಾಯಾಧೀಶರು ಕೊಡೋವರೆಗೂ ಕೂಡ ಅದು ಅಫರ್ಮೇಟಿವ್ ಅಲ್ಲ, ಅಲ್ಲಿವರೆಗೂ ಕೂಡ ಅವರೆಲ್ಲ ಆರೋಪಿಗಳೇ, ಅಪರಾಧಿಗಳಲ್ಲ. ಸೊ ಹಾಗಾಗಿ ಈ ಪ್ರಕರಣದ ತೀವ್ರತೆ ಅಂದರೆ ಎಲ್ಲೋ ಒಂದು ಕಡೆ ಈ ಕೇಸ್ನ ಕವರಪ್ ಮಾಡೋಕ್ಕೆ ಅಥವಾ ಶಿಕ್ಷೆ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಅಮಾಯಕರನ್ನ ಕರ್ಕೊಂಬಂದು
ಈ ರೀತಿ ಫಿಕ್ಸ್ ಮಾಡಿದ್ದೀರಾ ಅನ್ನೋ ರೀತಿಯೇ ಸಾಕ್ಷಿ ನಡೆಯುತ್ತೆ ಕೋರ್ಟ್ ಕೇಸ್ಗಳಲ್ಲಿ. ಸೊ ಈಗ ಅದರಲ್ಲಿರುವಂಥದ್ದು ಅಂದರೆ ಚಾರ್ಜ್ ಶೀಟ್ನ ಓದಿ ಅರ್ಥ ಮಾಡ್ಕೊಂಡು 10-20 ಸಲ ಓದಿದಾಗ ಏನೇನು ಮಾಡಿದರೋ ಆ ಮಿಸ್ಟೇಕ್ಸ್ಗಳೆಲ್ಲ ಕೂಡ ಒಂದು ಕಡೆ ಅದನ್ನು ಎಳ್ಕೊಂಬಿಡ್ತಾರೆ. ಎಳ್ಕೊಂಡಾದ ಮೇಲೆ ಮೇನ್ ಮಿಸ್ಟೇಕ್ಸ್ ಏನಿರ್ತವೆ ಅಂದರೆ ಎಲ್ಲೋ ಒಂದು ಕಡೆ ಡೈರೆಕ್ಟ್ ಅಲಿಗೇಷನ್ಸ್ ಇರ್ತವೆ, ಆ ಜಾಗದ ಒಂದು ಮಹದಾರ್ ಜಾಗ ಬೇರೆ ಆಗಿರ್ತವೆ. ಅವೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡೋಕ್ಕೆ ಅಥವಾ ಸಾಕ್ಷಿಯಲ್ಲಿ ಡಿಫೆನ್ಸ್ ಎವಿಡೆನ್ಸ್ ಬಂದಾಗ ಈಗ ಇವ್ರು ಕೊಟ್ಟಿರುವಂಥ FIR ಈಗೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ FIR ಹಾಕಿ ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ಮೇನ್ ಕೌಂಟರಾಗಿ ತೊಗೊಂಡೋಗಿ ಡಿಫೆನ್ಸ್ ಎವಿಡೆನ್ಸಲ್ಲಿ ನನ್ನ ಸಾಕ್ಷಿ ಬಲ ಅಂತ ತೋರಿಸ್ಕೊಂಡು ಆ ಕೇಸನ್ನ ಬೀಳ್ಸೋಕ್ಕೂ ಕೂಡ ಅದು ಪ್ಲ್ಯಾನ್ ಮಾಡಿರ್ಬೋದು. ಹಾಗಾಗಿ ಇಟ್ಸ್ ಎ ಗುಡ್ ಮೂವ್ ಸರ್. ಏನು ಅಂದರೆ ಈ ಕೇಸಲ್ಲಿ ಅಂತಲ್ಲ, ಒಬ್ಬ ಆರೋಪಿ ಪರ ವಕೀಲ ಏನೇನು ಮಾಡಬೇಕು ಅನ್ನೋಂಥದ್ದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಹಾರ್ಡ್ ವರ್ಕ್ ಆಗಿ ಮಾಡ್ತಿರೋವಂಥದ್ದು ನನಗೆ ಬಹಳ ಸಂತೋಷ. ಬಹುಶಃ ಎಲ್ಲೋ ಒಂದು ಕಡೆ ಪ್ರಾಸಿಕ್ಯೂಷನ್ ಅವರು ಒಂದು ಕಡೆ ದಿಕ್ಕು ತಪ್ಪಿಸಿದ್ರೇನೋ ಆರೋಪಿಗಳ ಪರ ಅನ್ನೋ ರೀತಿ ಕೇಸ್ ಹೋಗ್ತಾ ಇದೆ ಸರ್. ಇನ್ನೊಂದು, ನೀವು ಈಗ ಹೇಳೋ ರೀತಿ ನೋಡಿದ್ರೆ ಇದೇನು ಹೊಸದಲ್ಲ ಅಂತ ಈ ಕೇಸಲ್ಲಿ, ಅಂದರೆ ಈ ಕೇಸಲ್ಲಿ ಗಮನಕ್ಕೆ ಬಂದಿದೆ ಅಷ್ಟೇ, ಬಟ್ ಪ್ರತಿಯೊಂದು ಕೇಸಲ್ಲಿ ಈ ರೀತಿ ಆಗ್ತಾ ಇರ್ತಾವ ಅಂತ ನೀವು ಹೇಳ್ದಂಗೆ ಸರ್. ಎಲ್ಲ ಕೇಸ್ನಲ್ಲೂ ಕೂಡ ಪೊಲೀಸರು ಏನೋ ಒಂದನ್ನು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಆದರೆ ಅದು ಕಾನೂನುಬದ್ಧವಾಗಿ ಪ್ರೂವ್ ಮಾಡೋಕ್ಕಾಗ್ತಿರಲ್ಲ ಅನ್ನೋದೇ ಈ ಕೇಸು. ಈಗ ಯಾರೋ ಒಬ್ಬರನ್ನ ದಸ್ತಗಿರಿ ಮಾಡಿರ್ತಾರೆ ನೋಡಿ, ನಾನು ಹೇಳ್ತೀನಿ 1995 ತೊಗೊಳ್ಳೋಣ, ಈಗಿನ ಬೇಡ, 2005. ಎಷ್ಟೋ ಕೇಸ್ಗಳಲ್ಲಿ ಅಮಾಯಕರನ್ನು ಕೂಡ ಫಿಕ್ಸ್ ಮಾಡಿರುವಂಥದ್ದು ಇದೆ, ನಾನು ನೋಡಿದ್ದೀನಿ. ಎಷ್ಟೋ ಕೇಸ್ಗಳಲ್ಲಿ ಅಮಾಯಕರುಗಳಿದ್ದಾರೆ. ಎಷ್ಟೋ ಕೇಸ್ಗಳಲ್ಲಿ ಪೊಲೀಸರು ಸ್ಟೇಷನ್ನಿಂದ ಜೈಲ್ಗೆ ಹೋಗೋಷ್ಟರಲ್ಲಿ ಒಬ್ಬನ್ನ ಆಚೆ ಹಾಕಿ ಇನ್ನೊಬ್ಬನ ತುಂಬ್ಕೊಂಡು ಹೋಗಿ ಆ ಕೇಸಲ್ಲಿ ಪ್ರಕರಣ ಮಾಡೋದು ನಾನು ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಅವ್ರು ಹೇಳಿದಾಗೆ ಅವೆಲ್ಲವೂ ಕೂಡ ಕರೆಕ್ಟ್ ಅಲ್ಲ, ಅವ್ರು ಹೇಳಿದ್ದೇ ಸರಿಯಲ್ಲ. ಅದಕ್ಕೆ ಪೊಲೀಸರು ಮುಂದೆ ಕೊಡುವಂಥ ಸ್ಟೇಟ್ಮೆಂಟನ್ನು ಯಾವತ್ತೂ ಕೂಡ ಕೋರ್ಟ್ನಲ್ಲಿ ಊರ್ಜಿತ ಅಲ್ಲ. ಕೋರ್ಟ್ ಮುಂದೆ ಕೊಡಬೇಕು ಅಂತ ಏನಕ್ಕೆ ಮಾಡಿದ್ದಾರೆ, ಇದು ನಾನು ಹೇಳಿದಕ್ಕೆ ಮಾಡಿಲ್ಲ ಸರ್. ಪೊಲೀಸರ ಅವರ ವರ್ತನೆ, ಪೊಲೀಸರವರ ಕಳ್ಳಾಟಗಳು, ಪೊಲೀಸರವರ ಏನು ಬಿಹೇವಿಯರ್ ಇದೆಯಲ್ಲ, ಅದನ್ನು ಸರಿ ಇಲ್ಲ ಅಂದಿದ್ದಕ್ಕೋಸ್ಕರನೇ ಪೊಲೀಸರು ಮುಂದೆ ನೀನು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದು ವಿಮರ್ಶೆ ಆಗಬೇಕು ನ್ಯಾಯಾಲಯದಲ್ಲಿ ಅಂತದಕ್ಕೋಸ್ಕರನೇ ಆ ಸೆಕ್ಷನ್ಗಳನ್ನ ಸ್ಟ್ರಾಂಗ್ ಮಾಡಿರುವಂಥದ್ದು. ಕೇಸ್ ನೀವು ಹಾಕಿ, ನಿನ್ನ ಕೆಲಸ ಕೇಸ್ ಹಾಕೋದು, ಅದು ತನಿಖೆ ಮಾಡಿ ಅದು ವರದಿ ಕೊಡೋವಂಥದ್ದು, ಶಿಕ್ಷೆ ಕೊಡೋದಲ್ಲ. ನಿನ್ನ ಮುಂದೆ ಕೊಟ್ಟಿರುವಂಥ ವರದಿಯನ್ನು ಪರಿಶೀಲನೆ ಮಾಡೋದು ನ್ಯಾಯಾಲಯ. ಸೊ ಹಾಗಾಗಿ ಈ ಒಂದು ಇದು ಚಾರ್ಜ್ ಶೀಟಲ್ಲಿ ಏನೇನೆಲ್ಲ ಆಗಿದೆ ಅದೆಲ್ಲನೂ ಕೂಡ ನ್ಯಾಯಾಲಯದಲ್ಲಿ ಇದಾಗುತ್ತೆ. ಪ್ರತಿಯೊಂದು ಒಂದೊಂದು ಅಕ್ಷರವೂ ಕೂಡ ರಿಕಾಲ್ ಆಗ್ತವೆ, ಒಂದು ಅಕ್ಷರನೂ ಕೂಡ ಪೇಜ್ಗಳು ಕೂಡ ವಿಮರ್ಶೆ ಆಗ್ತವೆ, ಅದ್ರ ಒಂದೊಂದು ಅಕ್ಷರನೂ ಕೂಡ ಏನೇನು ಮಾತಾಡಬೇಕು, ಏನೇನು ಹೇಳಬೇಕು ಅನ್ನೋದು ಕೂಡ ಆಗುತ್ತವೆ. ಎಲ್ಲವೂ ಕಾನೂನುಬದ್ಧವಾಗಿ ಆಗುತ್ತವೆ. ಆ ಚಾರ್ಜ್ ಶೀಟಲ್ಲಿ ಯಾರು ಆ ಸ್ಟೇಟ್ಮೆಂಟ್ ಕೊಡಿದ್ರೋ ಅವರು ನ್ಯಾಯಾಲಯಕ್ಕೆ ಬರಬೇಕು, ಎಂಥ ದಿನ ಬರಬೇಕು ಅನ್ನೋದು ಕೂಡ ಕಾನೂನುಬದ್ಧವಾಗಿ ಆಗ್ತವೆ. ಯಾರಿಗೂ ಕೂಡ ಕೋರ್ಟ್ನಲ್ಲಿ ಜಡ್ಜು ನ್ಯಾಯಾಧೀಶರು ಬೆದರಿಕೆ ಅಥವಾ ಏನಾರ ಇದ್ದರೆ ಅವ್ರ ಮುಂದೆ ಹೇಳಿದ್ರೆ, ನನಗೆ ಈ ಥರ ಭಯ ಇದೆ, ಯಾರ ಮೇಲಾದರೂ ನನಗೆ ಸುಳ್ಳು ಸಾಕ್ಷಿ ಹೇಳೋಕ್ಕೆ ನನಗೆ ಬಲವಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಇಮಿಡಿಯೇಟಾಗಿ ಸಾಕ್ಷಿ ತೊಗೊತಾರೆ ಕಾನೂನುಬದ್ಧವಾಗಿ. ಹಾಗಾಗಿ ನ್ಯಾಯಾಲಯವೇ ಬೇರೆ. ಆ ನ್ಯಾಯಾಲಯ ಇವತ್ತು ಅಂಥ ಒಂದು ದೊಡ್ಡ ಸ್ಥಾನದಲ್ಲಿ ನ್ಯಾಯಾಲಯ ಈ ಒಂದು ಅರ್ಜಿಯನ್ನು ವಿಮರ್ಶನೆ ಮಾಡಿ ಅದಕ್ಕೆ ಅದೇನು ನೋಡಿ ಅಂತ ಒಂದು ರಿಪ್ಲೈ ಮಾಡಿದೆ ಅಂದರೆ ಸಮಥಿಂಗ್ ಈಸ್ ದೇರ್ ಇನ್ ದಿಸ್ ಕೇಸ್ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸರ್. ಈಗ ಸರ್ ಇನ್ನೊಂದು, ಈಗ ಯಾರು ತನಿಖಾಧಿಕಾರಿ ಇದ್ದಾರೆ ಅವ್ರನ್ನ ಆರೋಪಿ ನಂಬರ್ 18 ಮಾಡಬೇಕು ಅಂತ ಹೇಳ್ಬಿಟ್ಟು ನಡೀತಾ ಇದೆ ಸರ್. ಅದು ಏನಾಗುತ್ತಾ, ಆ ಥರ ಏನಾದ್ರು ಇದೆಯಾ ಸರ್ ಕಾನೂನಲ್ಲಿ? ಇಟ್ ಈಸ್ ಎ ವಂಡರ್ಫುಲ್ ಮೂವ್ ನಾನು ಹೇಳೋ ಪ್ರಕಾರ. ಇದು ಸಾರ್ವಜನಿಕ ವಲಯದಲ್ಲಿ ಪ್ರತಿದಿನ ಚರ್ಚೆ ಆಗಬೇಕಾಗಿರುವಂಥ ವಿಷಯ. ಯಾಕೆಂದರೆ ಒಬ್ಬ ವ್ಯಕ್ತಿ ಕೊಲೆ ಮಾಡಿದಾನೆ ಅನ್ನೋದಕ್ಕಿಂತ ಆ ಕೊಲೆಗೆ ಸಹಾಯ ಮಾಡಿದವನು ಯಾರು ಅವನು ಅಷ್ಟೇ ಇಂಪಾರ್ಟೆಂಟು. ಹಾಗೆ ಅದನ್ನು ಮುಚ್ಚಾಕಕ್ಕೆ ಅವ್ರನ್ನ ಇಟ್ಕೊತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿ ಆತನ್ನು ಕೊಲೆ ಮಾಡಿ ಓಡೋಗಿರ್ತಾನೆ, ಅವನಿಗೆ ಯಾರೋ ಒಬ್ಬ ಆಶ್ರಯ ಕೊಡ್ತಾನೆ ಅಂತ ಅಂದ್ಕೊಳ್ಳಿ, ಔಚ್ಕೊಳ್ಳೋಕ್ಕೆ, ಅವನ ಮೇಲೂ ಕೇಸ್ ಆಗುತ್ತೆ. ಹಾಗದ್ದಾಗ ಈ ರೀತಿ 18 ಮಾಡಬೇಕಂದ್ರೆ ಅವರ ಇನ್ವಾಲ್ವ್ಮೆಂಟ್ ಏನು, ಯಾರಾದರೂ ಏನಾದ್ರೂ ಆ ಕೇಸನ್ನು ಮುಚ್ಚಾಕಕ್ಕೆ ಪ್ರಯತ್ನ ಪಟ್ರ ಅನ್ನೋ ರೀತಿ ಅವ್ರನ್ನ ಇದನ್ನ ಮಾಡೋಕ್ಕೆ ಟ್ರೈ ಮಾಡಿದ್ರ ಅಂತ, ಅಂದರೆ ಸಾಕ್ಷಿ ಹುಟ್ಟಾಕಕ್ಕೆ ಟ್ರೈ ಮಾಡಿದ್ರ ಅಂತ, ಸಾಕ್ಷಿನ ನಾಶ ಮಾಡೋಕ್ಕೆ ಟ್ರೈ ಮಾಡಿದ್ರ, ಆರೋಪಿಗಳಿಗೆ ಹೆಲ್ಪ್ ಮಾಡಿದ್ರ, ಆ ರೀತಿ ಎಲ್ಲವೂ ಕೂಡ ನಡೀತವೆ. ಅದು ಬಿಟ್ಟು ಆ ರೀತಿ ಮಾಡಿದ್ರೆ ಮಾತ್ರ ಈ ಪ್ರಕರಣದಲ್ಲಿ ಅವ್ರ ಆರೋಪಿ 18 ಆಗ್ತಾರೆ ಸರ್. ಅಥವಾ ಅವರು ಏನಾದ್ರೂ ಬೇರೆ ರೀತಿ ಆರೋಪಿಗಳಿಗೆ ಬೈದು ಹೊಡೆದು ಅಥವಾ ಅವ್ರ ವಿರುದ್ಧ ಏನಾದ್ರೂ ಸುಳ್ಳು ಸಾಕ್ಷಿ ಮಾಡಿ ಏನೋ ಕರ್ಕೊಂಬಂತು ಅಂದರೆ ಅದು ಕಾದು ಆಮೇಲೆ ನಡೆಯುವಂಥ ಕೇಸ್ಗಳು. ಸೊ ನನಗನ್ಸೋ ಮಟ್ಟಿಗೆ ಆರೋಪಿ 18 ಆಗಬೇಕು ಅಂತ ಹೇಳಿದ್ರೆ ಕ್ರೈಮಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಥವಾ ಪ್ರೀ ಕ್ರೈಮ್
ಪೋಸ್ಟ್ ಕ್ರೈಮ್ ಯಾವುದ್ರಲ್ಲಾದ್ರೂ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ. ಅಂದರೆ ಕೊಲೆಯಾಗಿ ಬಿದ್ದ ಮೇಲೆ ಏನೋ ಒಂದು ಸಾವು ಆದ ಬಿದ್ದ ಮೇಲೆ ದಫನ್ ಮಾಡಬೇಕು ಅನ್ನೋ ಟೈಮಲ್ಲಿ ಸಾಕ್ಷಿನಾಶಗಳನ್ನ ಮಾಡೋಕ್ಕೋ ಏನೋ ಮುಚ್ಚಿಡೋಕ್ಕೋ ಆ ರೀತಿ ಮಾಡಿದ್ರೂ ಕೂಡ ಅವ್ರನ್ನ 18 ಮಾಡ್ಬೋದು. ಅದು ಬಿಟ್ಟರೆ ಬೇರೆ ರೀತಿ ಯಾವುದೂ ಕೂಡ ಅವ್ರನ್ನ ನಾವು ಆರೋಪಿಯನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅಭಿಪ್ರಾಯ. ಸರ್, ಇನ್ನೊಂದು ಇದರಿಂದ ದರ್ಶನ್ ಅವ್ರಿಗೆ ಏನಾದ್ರು ಬೇಲ್ ಸಿಗುವಂಥ ಚಾನ್ಸಸ್ಗಳು ಅಥವಾ ಅವರ ವೀಕ್ ಆಗುವಂಥ ಚಾನ್ಸಸ್ಗಳು ಇದೆಯಾ ಈ ಕೇಸು? ಅಲ್ಲ, ಈಗ ಸಾಕ್ಷಿ ಆಧಾರಗಳು ಮೊದಲು 2 ಸಾಕ್ಷಿಗಳಲ್ಲಿ ಈಗಾಗಲೇ ನಟ ದರ್ಶನ್ ಅವರಿಗೆ ಒಂದು ರೀತಿಯ ಒಲವು ಸಿಕ್ಕಿದೆ, ಅಂದರೆ ಮೇಲಿದೆ. ಮುಂದೆ ಬರೋ ಐವೋ ಇನ್ವೆಸ್ಟಿಗೇಷನ್ಸ್ಗಳು ಆ ರಿಪೋರ್ಟ್ಗಳ ಮೇಲೆ ನೀವು ವಿಮರ್ಶೆ ಮಾಡ್ಬೋದು. ಯಾಕಂದರೆ ಈ 2 ಸಾಕ್ಷಿಗಳು ಅಷ್ಟು ಪ್ರಮುಖವಾದ ಸಾಕ್ಷಿಗಳೇನಲ್ಲ. ಮುಂದೆ ಬರುವಂಥ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್, ಯಾಕಂದರೆ ಇವೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ನಿಂತಿರುವಂಥ ಪ್ರಕರಣ ಆಗಿರೋದ್ರಿಂದ ಸಾಂದರ್ಭಿಕ ಸಾಕ್ಷಿಯನ್ನು ನುಡಿಬೇಕಾಗಿರುವಂಥದ್ದು ಎಲ್ಲ ಎಳೆಗಳನ್ನು ಮ್ಯಾಚ್ ಮಾಡಿರುವಂಥ ಐವೋ. ಆ ಐವೋ ಬಂದು ಆ ಎಳೆಗಳನ್ನು ಯಾವ ರೀತಿ ಮ್ಯಾಚ್ ಮಾಡ್ತಾರೆ, ಮತ್ತು ನಮ್ಮ ಆರೋಪಿಗಳ ವಕೀಲರು ಕೇಳುವಂಥ ಪ್ರಶ್ನೆಗೆ ಏನು ಉತ್ತರವನ್ನು ಕೊಡ್ತಾರೆ, ಎಲ್ಲಿ ಪ್ರೊಸೀಜರ್ಸ್ನ ಲ್ಯಾಪ್ಸ್ ಮಾಡಿದ್ದಾರೆ, ಎಲ್ಲಿ ಇವರೇ ಅಂತ ನೀನು ಕರ್ಕೊಂಬಂದು ಹೇಳ್ತಿದೆಯಲ್ಲ ಅದಕ್ಕೆ ಏನು ಸಾಕ್ಷಿಗಳನ್ನು ನೀವು ನೇರವಾಗಿ ಎಣೆದಿದ್ದೀರಿ, 5300 ಪೇಜನ್ನು ನೀವು ಆಗಲೇ ಅರ್ದು ಕುಡ್ದಿದ್ದೀರಿ, ಅದರಲ್ಲಿ ಯಾವ ರೀತಿ ನೀವು ಅದನ್ನು ಎಣಿತೀರಿ ಅನ್ನೋದನ್ನೆಲ್ಲ ತೋರಿಸ್ಬೇಕಾಗತ್ತೆ. ಆ ರೀತಿ ಯಾವಾಗ ತೋರ್ಸೋಕ್ಕಾಗಲ್ವೋ ಅಥವಾ ಆ ರೀತಿ ಯಾವಾಗ ತೋರ್ಸೋಕ್ಕಾಗುತ್ತೋ ಅದ್ರ ಮೇಲೆ ಜಡ್ಜ್ಮೆಂಟ್ ಸಿಗುತ್ತೆ. ಸೊ ಈಗ ನಾವು ನೋಡಬೇಕಾಗಿರುವಂಥದ್ದು ಐವೋ ಕ್ರಾಸ್ ಎಕ್ಸಾಮಿನೇಷನನ್ನು ಎಷ್ಟು ದಿನ ಅಥವಾ ಎಷ್ಟು ತಿಂಗಳಾಗ್ತವೆ ಅಂತ. ನನ್ನ ಪ್ರಕಾರ ಕಂಟಿನ್ಯೂಸ್ ಆಗಿ ಮಾಡಿದ್ರು ಕೂಡ 20 ದಿನ ನಡೆಯುತ್ತೆ. 20 ದಿನ ನಡೆಯುತ್ತೆ. ಯಾಕಂದರೆ ಅಷ್ಟು ಸುಲಭವಾಗಿ ಹಾಕಿರುವಂಥ ಪೇಜ್ಗಳ ಇನ್ವೆಸ್ಟಿಗೇಷನ್ ತನಿಖೆ ಮಾಡಿರುವಂಥ ತೀವ್ರತೆಯನ್ನು ಹೇಳಬೇಕಾಗತ್ತೆ. ಹೇಗೆ, ಏನು, ಯಾವ ಕಾನೂನು ಅಟ್ರಾಕ್ಟ್ ಆಯಿತು, ಹೆಂಗೆ ಚಾರ್ಜ್ ತಗೊಂಡ್ರೆ, ಎಲ್ಲಿ ನೋಡಿದ್ರಿ, ಏನು ಮಾಡಿದ್ರಿ, ಟಕ್ಕಂತ ಬೇರೆ ರೀತಿ ಆಯ್ತಲ್ಲ, ಮಾಧ್ಯಮದಲ್ಲಿ ಆಯ್ತಲ್ಲ, ಆ ರೀತಿ ತೋರ್ಸೋಕ್ಕಾಗಲ್ಲ, ಕೋರ್ಟ್ನಲ್ಲೇ ಬೇರೆ ಆಗುತ್ತೆ. ಸೊ ಹಾಗಾಗಿ ಈ ಸಾಂದರ್ಭಿಕ ಸಾಕ್ಷಿ ಆಗಿರೋದ್ರಿಂದ ಕಾದು ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಂದರೆ ಸರ್, ಇದರಿಂದ ಅವ್ರಿಗೆ ಹೆಲ್ಪ್ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ ಅಂತ? ಅಲ್ಲ, ಈಗಾಗಲೇ ನೋಡಿ ಈ ಕೇಸ್ನಲ್ಲಿ ಇದನ್ನು ಕೇಸ್ ಥರ ನೋಡಿದಾಗ, ಒಂದು ಪ್ರಕರಣ ಅಂತ ನೋಡಿದಾಗ ಇದು ಪ್ರಕರಣ ಅಷ್ಟೇ. ಹೆಲ್ಪ್ ಆಗುತ್ತೋ ಅನ್ನೋವಂಥದ್ದು ಇದು ಸರ್, ಈಗೇನು ಈ ಥರ ಕೇಸ್ಗಳನ್ನ ಹಾಕಿದ್ದಾರೆ ಅಥವಾ ಈ ಜಾಗದಲ್ಲಾಗಿಲ್ಲ ಆ ಜಾಗದಲ್ಲಾಗಿದೆ, ಅದೇ ಹೆಲ್ಪ್ ಆಗುತ್ತೆ. ಅದು ಪ್ರಮುಖವಾಗಿ ಹೆಲ್ಪ್ ಆಗುತ್ತೆ, ಬರೀ ಹೆಲ್ಪ್ ಅಲ್ಲ. ಯಾಕಂದರೆ ಅದನ್ನ ನಾನು ಹೇಳಿದ್ದು ಪ್ರೊಸೀಜರ್ ಲ್ಯಾಪ್ಸ್ ಆಗುತ್ತಲ್ಲ, ಆ ಪ್ರೊಸೀಜರ್ ಲ್ಯಾಪ್ಸ್ ಅನ್ನೋವಂಥದ್ದೇ ಪ್ರಮುಖವಾಗಿ ಹೆಲ್ಪ್ ಆಗುವಂಥದ್ದು. ಅಂದರೆ ನಾವು ಇಲ್ಲಿ ಕುಂತ್ಕೊಂಡಿದ್ದೀವಿ, ಏನೋ ಹೇಳ್ತಾ ಇದ್ದೀವಿ, ಇವಾಗ ನಾನು ಇಲ್ಲಿ ಕುಂತಿಲ್ಲ, ವಿಧಾನಸೌಧದಲ್ಲಿ ಕುಂತಿದ್ದೀನಿ ಅಂತ ಹೇಳಿದಾಗ, ವಿಧಾನಸೌಧದಲ್ಲಿ ನಾನು ಕುಂತ್ಕೊಂಡೇ ಈ ಥರ ಮಾಡಿದ್ದೀನಿ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟಾಗ ನೀನು ಅಲ್ಲಿಲ್ಲ ಇಲ್ಲಿದ್ದೆ ಅನ್ನೋದನ್ನ ನಾನು ಪ್ರೂವ್ ಮಾಡಿದ್ರೆ ನಿಮ್ಮ ಕೇಸ್ ಬಿದ್ದೋಗುತ್ತಲ್ಲ. ಸೊ ಆ ರೀತಿಯಾಗಿ ಈ ಖಂಡಿತವಾಗ್ಲೂ ಅದು ಹೆಲ್ಪ್ ಔಟಾಗುತ್ತೆ. ಇದೇ ರೀತಿಯಾಗಿರುವಂಥ ವಿಷಯಗಳಲ್ಲೇ ಕೊಲೆ ಪ್ರಕರಣಗಳನ್ನು ಜಯಶೀಲರಾಗುವಂಥದ್ದು. ಹಾಗಾಗಿ ಸುನಂದ ಅವರು ಒಳ್ಳೆ ಮೂನ ತೊಗೊಂಡಿದ್ದಾರೆ. ಒಳ್ಳೆಯದಾಗಲಿ ನನ್ನ ಗೆಳೆಯನಿಗೆ ಅನ್ನೋದೇ ನನ್ನ ಅಭಿಪ್ರಾಯ.